ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಡೇ 36 ಮಿನಿಟ್ ಬ್ಲಾಗ್ ರೀ. ಇವತ್ತು ಏನೇನಾಗಿದೆ ಫುಲ್ ಡೇ ತೋರಿಸ್ತೀನಿ ಬರ್ರಿ. ಇವತ್ತು ಮಂಡೇ ಅಲ್ಲ, ಅದಕ್ಕೆ ಪಪ್ಪ ಮುಂಜಾನೆ ಸ್ಕೂಲಿಗೆ ಹೋಗಿವ್ರಿ. ನಮ್ದು ಇವತ್ತು ಹಾಲಿಡೇ ಇರ್ತದ್ರಿ ಮಂಡೇ. ಅದಕ್ಕೆ ಗಸ ಬ್ರಷ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ರಾಯರ್ ಪೂಜೆ ಮಾಡ್ಕೊಂಡೇವ್ರಿ. A few moments later. ಮತ್ ಸ್ಕೂಟಿ ಪೆಟ್ರೋಲ್ ಆಗಿತ್ರಿ. ಪೆಟ್ರೋಲ್ ತಂದು ಮತ್ತೆ ಹೆಂಗ್ ಹಾಕ್ಬೇಕು ಗೊತ್ತಾಗಲಿತ್ರಿ. ಅದು ಬಾಟಲ್ ಕಟ್ ಮಾಡಿ ಹಂಗ ಹಾಕ್ದೇವ್ರಿ. ಎಲ್ಲರೂ ಚಲ್ ಹೋಯ್ತಿತ್ರಿ. ನಂಗೆ ಸ್ವಲ್ಪ ಬಸ್ ಸ್ಟ್ಯಾಂಡ್ ಹೋಗಿತ್ರಿ. ಯಾಕಂದ್ರೆ ನಮ್ಮ ಅಕ್ಕ ಬಸ್ ಸ್ಟ್ಯಾಂಡ್ ಬಿಡೋದಿತ್ರಿ. ಗಾಡಿ ಮೇಲೆ ನಡೆದ ಮತ್ ಗಾಡಿನ ಚಾಲು ಹೋಗಲಿತ್ರಿ. ಪೆಟ್ರೋಲ್ ಹಾಕ್ದೇವ್, ಗಾಡಿ ಹಾಕಿ ಚಾಲು ಹೋಗಲಾಗ್ಯದ. ಮತ್ ಕಾರೇ ತೆಗ್ದ್ರಿ. ಕಾರ್ನಿಗೆ ಹೋಗ್ಬೇಕಾಯ್ತಿತ್ತಲ್ಲ. ಮತ್ ನಮ್ಮ ಅಕ್ಕ ಎಲ್ಲಿ ನಡೆದ ನಿಮ್ಗೆ ಹೇಳ್ತೀನಿ ನಡ್ರಿ. ಮತ್ ನಾವು ಮಿರರ್ ಇದ್ರ ಕೂದಲು ಸೆಟ್ ಮಾಡ್ಕೋತ ನಿಂತ್ರಿ. ಮತ್ ಬಸ್ ಸ್ಟ್ಯಾಂಡ್ ಕಡೆ ಹೋದೇವ್ರಿ. ಬಸ್ ಸ್ಟ್ಯಾಂಡ್ ಕಡೆ ಹೋಗೋದು ಮತ್ತೆ ಬಸ್ ಅಲ್ಲಿ ಇದ್ದಿಲ್ಲ ರೀ. 1 ಗಂಟೆ ಆಯ್ತು. ಆಗ್ರಿ ಕಡೆ ಒಂದ್ ಬಸ್ ಬಂತ್ರಿ. ಬಾಳ ಮಂದಿ ರಶ್ ಇದ್ರಿ. ಹಂಗೆ ಹೋದೋಳ್ರಿ. ಮತ್ತೆ ಕೇಲ್ ನಡ್ದಾಳ ಅಂದ್ರೆ ಅವ್ರದ್ ನಡ್ದಾಳ್ರಿ. ಯಾಕಂದ್ರೆ ಅಲ್ಲಿಂದ ಪುನಕ್ ಹೋಗೋರ್ರಿ ನಮ್ ಬಾಬಾ ಮತ್ ಅಜ್ಜಿ ಅವರು ಅಲ್ಲಿಂದ ನಡ್ದಾರ್ರಿ. ಮತ್ ನಾ ಮನಿಗ್ ಬಂದ್ರಿ ರಿಟರ್ನ್ ವಾಪಸ್ಸು. ಮತ್ ನಂಗೆ ಭಾಳ ಹೊಸ ಹೋಗಿವ್ರಿ. ಊಟ ಮಾಡಿದ್ದಿಲ್ಲ, ಹಂಗೆ ಬಿಡ್ಲಕ್ ಹೋಗಿದ್ದೀನಿ. ಮತ್ ಮನಿಗ್ ಬರೋದು ಭಾಳ ಹೊಸ ಹೋಗಿರಿ. ಅದಕ್ಕೆ ಫಸ್ಟ್ ಕ್ಲಾಸ್ ಊಟ ಮಾಡ್ಕೊಂಡಿದ್ರಿ. ನಮ್ಮ ಮಮ್ಮಿ ಫಂಕ್ಷನ್ ಹೋಗೋದಿತ್ರಿ. ಮತ್ತೆ ಅಲ್ಲಿ ರೋಡಿ ಬಿಡ್ಲಕ್ ಹೋದ್ರಿ. ಅವ್ರಿಗೆ ಕಾಲ್ಬೇನಿ ಇದೆಲ್ಲ ಸ್ವಲ್ಪ ನಡ್ಕೋತ ಹೋಗೋದಾಗಲ್ರಿ. ಮತ್ತೆ ನಮ್ಮ ಮಾಮದು ಬಂದಿರಿ. ಹುಣ್ಣಾವದ್ ಮಾಮದು ನಮ್ ಜಿಜುನ್ ಪಪ್ಪ ಮಮ್ಮಿ ರೀ. ಅಲ್ಲೇ ರೋಡಿ ಬಿಟ್ರಿ. ಅವ್ರ ಕಾರ್ನ ಬಂದಿರಿ. ಅವ್ರ ಸರಿನೇ ಹೋದ್ರಿ. ಈಗ ಬಿಟ್ಟು ವಾಪಸ್ ರಿಟರ್ನ್ ಮನೆ ಕಡೆ ಬಂದ್ರಿ. ನನ್ನ ಫೋನಿನ ಕವರ್ 2 ತಿಂಗಳಿಗೆ ಭಾಳ ಗಲೀಜ್ ಆಗಿತ್ರಿ. ಮತ್ತೆ ಹೊಸ ಕವರ್ ತೊಗೊಂಡ್ರಿ. ಮತ್ತೆ ನಾವು ಮನೆಗೆ ಯಾರು ಬಿದ್ದಿಲ್ಲ, ಬೋರ್ ಆಲತ್ತಿತ್ರಿ. ಫೋನ್ ಹುಡ್ಕೋದ್ ಕುಂತ ಮತ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮಮ್ಮಿ ಬಿಡ್ಲಕ್ ಬಂದಿವ್ರಿ. ಹಂಗೆ ಮನೆಗೆ ಬಂದಿವ್ರಿ. ಅದು ಕ್ಲಿಪ್ಪೇ ತೊಗೊಂಡಿಲ್ಲ. ಹೋಗಪ್ಪರಿ ಕ್ಲಿಪ್ ತೊಗೊಂಡ್ರಿ. ಮತ್ತೆ ಸಾಯಂಕಾಲ ನಾವು ಓಡಾಡ್ಕೋತ ಹೋದ್ರಿ. ಹಂಗೆ ಚಳಿ ಅಲ್ಲತ್ತಿವ್ರಿ. ಚಂದಬೋಲ್ ಹೋಗಿ ಕುಂತ್ರಿ. ಮತ್ತೆ ಅವು ಒಂದೊಂದ್ರಿ ವಡಾಪುರ ತಿನ್ಬಾರ. ಮತ್ತೆ ನಾನು ಮತ್ತೆ ವಡಾಪು ತಿನ್ಲಕ್ ಹೋದಿವ್ರಿ. ವಡಾಪು ತಿನ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ನನಗೆ ದುಕಾನ್ ಬಿಟ್ಟು ಮತ್ತೆ ಮನಿಗೆ ಹೋಗಪ್ಪರಿ. ಎಲ್ಲರೂ ಫ್ರಿಜ್ನಾಗೆ ಕುಡಿಸಿದಂಗ ಐತ್ರಿ. ಭಾಳ ಚಳಿ ಅಲ್ಲತ್ತಿರಿ. ಮತ್ತೆ ಮನಿಗೆ ಬರೋದು ಊಟ ಎಲ್ಲ ಮಾಡ್ಕೊಂಡ್ರಿ ವ್ಯವಸ್ಥಿತಾಗಿ. ಮತ್ತೆ ನಾ ಮಿನಿ ಬ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ. ಬಾಯ್.